ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಂಗಳಗಟ್ಟಿ. ಲಯನ್ಸ್ ಕ್ಲಬ್ ಧಾರವಾಡ ಗ್ಯಾಲಕ್ಸಿ ಇನ್ಸ್ಟಾಲೇಷನ್ ಸೆರೆಮನಿ. ಧಾರವಾಡದ ಖಾಸಗಿ ಹೋಟೆಲ್ನಲ್ಲಿ ನಡೆದ ಲಯನ್ಸ್ ಕ್ಲಬ್ ಧಾರವಾಡ ಗ್ಯಾಲಕ್ಸಿ ಪದಾಧಿಕಾರಿಗಳ ಪ್ರತಿಷ್ಠಾಪನಾ ಸಮಾರಂಭವು ಭಾರಿ ಅದ್ದೂರಿಯಾಗಿ ನೆರವೇರಿತು. ಈ ಕಾರ್ಯಕ್ರಮದಲ್ಲಿ MJF ಲಯನ್ಸ್ ಸುಗ್ಗಲ್ ಎಳಮನಿ ಸ್ಥಾಪನಾ ಅಧಿಕಾರಿಯಾಗಿ ಆಗಮಿಸಿ ಅವರು ಹೊಸದಾಗಿ ಸೇರ್ಪಡೆಗೊಂಡ ಸದಸ್ಯರಿಂದ ಪ್ರಮಾಣ ವಚನ ಸ್ವೀಕರಿಸಿದರು ಮತ್ತು ಹೊಸ ವರ್ಷದ ಅಧ್ಯಕ್ಷರಾದ ಲಯನ್ಸ್ ಗುಂಡಪ್ಪ ರಾಥೋಡ್ ಮತ್ತು ಅವರ ಪದಾಧಿಕಾರಿಗಳನ್ನು ಸಹ ಸ್ಥಾಪಿಸಿದರು. ನಿಕಟಪೂರ್ವ ಅಧ್ಯಕ್ಷರಾದ ಲಯನ್ಸ್ ಡಾಕ್ಟರ್ ಶೇಖ್ ಅವರು ಆದೇಶಕ್ಕಾಗಿ ಸಭೆಯನ್ನು ಕರೆಯುತ್ತಾರೆ. ಪ್ರಾರ್ಥನಾ ಗೀತೆಯನ್ನು ಲಿಯೋ ಪೂರ್ವಿ ಹಿರೇಮಠ ಹಾಡಿದರು. ಲಯನ್ಸ್ ಡಾಕ್ಟರ್ ಸತೀಶ್ ಇರ್ಕಲ್ ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿ ಮಾತನಾಡಿದ ಅವರು, ಲಯನ್ಸ್ ಮತ್ತು ರೋಟರಿ ಕ್ಲಬ್ಗಳ ಸದಸ್ಯರು ತಮ್ಮ ಸ್ಥಳೀಯ ಸಮುದಾಯಗಳಿಗೆ ತಮ್ಮ ವೈಯಕ್ತಿಕ ದೇಣಿಗೆಯಿಂದ ಸಹಾಯ ಮಾಡುತ್ತಿದ್ದಾರೆ ಎಂದು ಅವರು ಹೇಳಿದರು. ನಿಕಟಪೂರ್ವ ಅಧ್ಯಕ್ಷರಾದ ಲಯನ್ಸ್ ಡಾಕ್ಟರ್ ಶೇಖ್ SY ಅವರು ತಮ್ಮ ಬೀಳ್ಕೊಡುಗೆ ಭಾಷಣದಲ್ಲಿ ಸದಸ್ಯರು ಹರಟೆ ಮತ್ತು ಹರಟೆಗಳೆಂದು ದೂರವಿರಬೇಕು ಮತ್ತು ಮುಕ್ತ ಹೃದಯದಿಂದ ಸಮಾಜಕ್ಕಾಗಿ ಕೆಲಸ ಮಾಡಬೇಕು. ಲಯನ್ಸ್ ಜ್ಯೋತಿ ಹಿರೇಮಠ ಅವರು ಕಳೆದ ವರ್ಷ ನಡೆದ ಕಾರ್ಯದರ್ಶಿಗಳ ವರದಿಯನ್ನು ವಾಚಿಸಿದರು. ಲಯನ್ಸ್ ಕ್ಲಬ್ ಧಾರವಾಡ ಗ್ಯಾಲಕ್ಸಿ ಉಚಿತ ಆರೋಗ್ಯ ಶಿಬಿರಗಳು, ಉಚಿತ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ, ಪರಿಸರಕ್ಕಾಗಿ ನೆಡುತೋಪು ಕಾರ್ಯಕ್ರಮ, ಉಚಿತ ಮಧುಮೇಹ ತಪಾಸಣೆ ಮತ್ತು ಜಾಗೃತಿ ಶಿಬಿರ, ಬಾಲ್ಯದ ಕ್ಯಾನ್ಸರ್, ಹಸಿವು ಪರಿಹಾರ, ಯುವ ಅಭಿವೃದ್ಧಿ ಮತ್ತು ವಿಪತ್ತು ನಿರ್ವಹಣೆ ಮತ್ತು ಹಲವಾರು ಮಾನವೀಯ ಸೇವೆಗಳಿಗಾಗಿ ಕಾರ್ಯನಿರ್ವಹಿಸುತ್ತಿದೆ. ಈ ಕಾರ್ಯಕ್ರಮದಲ್ಲಿ ಕಾರ್ಯದರ್ಶಿಯಾಗಿ ಲಯನ್ಸ್ ಬಸಂತಿ ಹಪ್ಪಳದ್, ಖಜಾಂಚಿಯಾಗಿ ಲಯನ್ಸ್ ಸುಮಿತ್ರಾ ಹಳ್ಳಿಕೇರಿ ಆಯ್ಕೆಯಾದರು. ಕಾರ್ಯಕ್ರಮದ ಅಧ್ಯಕ್ಷ ಲಯನ್ಸ್ ರೋಹಿಣಿ ಕೊಪ್ಪರ್. ಈ ಕಾರ್ಯಕ್ರಮದಲ್ಲಿ ಲಯನ್ಸ್ ಡಾಕ್ಟರ್ ವಸಂತ್ ಮನಗುತ್ತಿ ಹಾಗೂ ಲಯನ್ಸ್ ನಾಗರಾಜ್ ಗುಡುಗನ್ನವರ್ ಹಾಗೂ ಲಯನ್ಸ್ ಬಸಂತಿ ಹಪ್ಪಳದವರಿಗೆ ಸರ್ವೋತ್ತಮ ಸೇವೆ ಹಾಗೂ ಅತ್ಯುನ್ನತ ಕೊಡುಗೆ ಪ್ರಶಸ್ತಿಯನ್ನು ಅಧ್ಯಕ್ಷ ಲಯನ್ಸ್ ಡಾಕ್ಟರ್ ಶೇಖ್. ಈ ಕಾರ್ಯಕ್ರಮದಲ್ಲಿ ಲಯನ್ಸ್ ವಿಶ್ವನಾಥ್ ಕಾಜಗಾರ್, ಲಯನ್ಸ್ ಸುರೇಶ್ ಶೆಟ್ಟಮ್ನವರ್, ಲಯನ್ಸ್ ಸೀತಾ ಸಾತಿಹಾಳ್, ಲಯನ್ಸ್ ಶ್ರುತಿ ಹಿರೇಮಠ್ ಉಪಸ್ಥಿತರಿದ್ದರು. ಲಯನ್ಸ್ ಸುವರ್ಣ ಸುರ್ಕೋಡ್ ಮತ್ತು ಲಯನ್ಸ್ ನಂದಾ ಗುಳದೂಡ್ ಅವರು ಲಯನ್ಸ್ ಪ್ರಕಾಶ್ ಪವಾಡ್ ಶೆಟ್ಟಿ ಸರ್ವೋತ್ತಮ ಸೇವಾ ಪ್ರಶಸ್ತಿ ಪಡೆದರು. ಲಿಯೋ ಡಾಕ್ಟರ್ ಸಾಕಿಬ್ ಶೇಖ್ ಮತ್ತು ಸಕೀನಾ ಮುಲ್ಲಾ ಅತ್ಯುತ್ತಮ ಲಿಯೋ ಪ್ರಶಸ್ತಿಯನ್ನು ಪಡೆದರು. ಲಯನ್ ಬಸಂತಿ ಹಪ್ಪಳದ್ ಕಾರ್ಯಕ್ರಮವನ್ನು ವಂದಿಸಿದರು. Heartily welcome, madam. Yes, it gives me immense pleasure today's chief guest, Dr. Satish Itkal. He is an orthopedic surgeon, and we are very much pleasure for him. I welcome you, sir. I am honored to welcome our Bhishma Pitamaha, Haji Desai sir. He is ಪದವಿ ಪ್ರಮಾಣ ವಚನ ಸ್ವೀಕರಿಸಿದಂತಹ ಸಮಾರಂಭ ಇವತ್ತು. ಇದನ್ನು ನಡೆಸಿಕೊಡ್ಲಿಕ್ಕೆ ನಮ್ಮ PMJF ಸುಬ್ಬಯ್ಯ ಎಲ್ಲಿ ಪಾಸ್ ಡಿಸ್ಟ್ರಿಕ್ಟ್ ಗವರ್ನರ್ ಬಂದಿದ್ದಾರೆ. ಅದು ನಮ್ಮೆಲ್ಲರ ಒಂದು ಒಳ್ಳೆಯ ಅವಕಾಶ ತಂದುಕೊಂಡ ಅವರ ಒಳ್ಳೆಯ ಮಾರ್ಗದರ್ಶನದೊಳಗೆ ನಾವು ಈ ವರ್ಷ ಚೆನ್ನಾಗಿ ನಡೀತದೆ ಅಂದ್ಕೊಂಡಿದ್ದೀವಿ. ಇದೇ ಸಂದರ್ಭದಲ್ಲಿ ನಾವು 23-24 ಸಾಲಿನ ನಮ್ಮ PSP ಟೀಮ್ ಹಾಗೂ ತಂಡದವರಿಂದ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಹೋಗಿದ್ದೀವಿ. Lions Club Dharwad Galaxy, with the leadership of President Dr. S.Y. Sheikh, carried out many social works for the year 2023-24. The year started with the felicitation of recognized senior doctors of Dharwad on the occasion of Dr. 2023 at Anjuman Arts, Science and Commerce College, Dharwad. Same day is also observed as Chartered Accountants Day. So, to mark the occasion, we honored Chartered Accountant at the occasion. Hails from the prestigious 37 and 11 family of Gadag district of Karnataka state. She completed her graduation in Commerce, BCom and LLB education in Gadag. During her college days, she was NCC cadet, best rifle shooter, best table tennis player and overall a keen sports person. She participated in many youth festival programs of Karnataka University, Dharwad. In 1986, she joined as a Leo member of Leo Club of Gadag Bedgeri and later in 1998 as a Lion member of Lions Club of Gadag Bedgeri. सर आप इधर देखते हैं. Thank you.
NJF Lloyd Arvind Hersod ಅವರ ಕಿರುಪರಿಚಯನ ಮಾಡಿಕೊಡ್ತಾ ಇದ್ದೀನಿ. NJF Lloyd Arvind Hersod is born on 11th August 1951, eldest son of late Srimati and Sri S.R. Hersod, Assistant Commissioner of Revenue Department. Born and brought up in disciplined family, studied high school in Samarthi, graduation from Balaram RPD College. ಡಾಕ್ಟರ್ ಸತೀಶ್ ಇರ್ಕಲ್ ಸರ್ ಅವರ ಪರಿಚಯ ಮಾಡಿಕೊಡಲು ತುಂಬ ಸಂತೋಷ ಅನಿಸ್ತಾ ಇತ್ತು. ಡಾಕ್ಟರ್ ಸತೀಶ್ ಇರ್ಕಲ್ ಸರ್ ಅವರು 1996ರಲ್ಲಿ ಶ್ರೀ BM ಪಾಟೀಲ್ ವೈದ್ಯಕೀಯ ಕಾಲೇಜ್ ಬಿಜಾಪುರದಿಂದ MBBS ಮುಗಿಸಿದರು. 2001ರಲ್ಲಿ JNMC ಬೆಳಗಾವಿಯಿಂದ ಮೂಳೆ ಚಿಕಿತ್ಸಕರಾದರು. 2002ರಲ್ಲಿ IGNOUನಿಂದ ಆಸ್ಪತ್ರೆ ನಿರ್ವಹಣೆ ಶ್ರೀಯಾ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಧಾರವಾಡದಲ್ಲಿ ಸ್ವಾಮ್ಯದ ಮತ್ತು ಮೂಳೆ ಚಿಕಿತ್ಸೆಯ ಮುಖ್ಯ ಸಲಹೆಗಾರರಾಗಿದ್ದಾರೆ. ಧಾರವಾಡದಲ್ಲಿರುವ ಶ್ರೀಯಾ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಕಾಲೇಜ್ ಹಾಗೂ ದರ್ವಿಲ್ಡ್ ಇಂಡಿಯಾ ಕೋಆಪರೇಟಿವ್ ಲಿಮಿಟೆಡ್ ಮತ್ತು ಶ್ರೇಯಾ ಇಂಡಸ್ಟ್ರೀಸ್ನ ನಿರ್ದೇಶಕರು. Today's day is very special for me and for Udagaratta also, because I am going straight. So I will be share some few words about my whole dynasty here that I was planned starting when I become president of Lions Club Dharwad Galaxy. It is very precious and very renowned institutions that were working for humanity purpose. So when I become president, I feel very humble and I was feeling proud. So I planned so much thing when I became president, and when journey was started. So many hurdles, so many difficulties, challenges, but all our fellow members and their supports and their kind hearts and their experience, those were given me. So our journey has become very fantastic for me, and I learned a lot. That is very big achievement for me. That I will say that when I become president, I have learned so many things, and that I am speaking in front of you. It is cause of that Lions Club journeys. Either I was very fighting to read on sheet of papers on the stage. So when I came here and I learned a lot of things, it becomes a public speaking house public that I am learning still now. But this award has been come from only Dr. Nagaraj sir. Dr. Nagaraj sir, he has done very good service, fantastic service for me. So I am very honored.
ಜಿಲ್ಲೆಯ ಕ್ಯಾತಿಗೇರ ಗ್ರಾಮದಲ್ಲಿ ಜನಿಸಿದರು. ಇವರು ಪೂರ್ವ ಮತ್ತು ಪ್ರಾಥಮಿಕ ಶಾಲೆಯನ್ನು ಹೊರಗ್ರಾಮದಲ್ಲಿ ಮುಗಿಸಿ ಪ್ರೌಢಶಿಕ್ಷಣವನ್ನು ಅರೆಕೆರೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮುಗಿಸಿರುತ್ತಾರೆ. ಪದವಿ ಪೂರ್ವ ಮತ್ತು ಪದವಿ ಶಿಕ್ಷಣವನ್ನು ಎಲ್ವಿಡಿ ಕಾಲೇಜಿನಲ್ಲಿ ಮುಗಿಸಿ ಬಿಎಡ್ ಅನ್ನು ರಾಯಚೂರಿನ ನಂದಿನಿ ಕಾಲೇಜಿನಲ್ಲಿ ಮುಗಿಸಿರುತ್ತಾರೆ. ಎಂಎ ಪದವಿಯನ್ನು ಗುಲ್ಬರ್ಗಾ ವಿಶ್ವವಿದ್ಯಾಲಯ जनमुखी स्वयं सेवा संस्थेಯ ಅಧ್ಯಕ್ಷೆ, ಸಿವಿಲ್ ಡಿಫೆನ್ಸ್ ಬಸವ ಕೇಂದ್ರ ಸಂಚಾಲಕಿ, ಸಾಹಿತ್ಯ ಸಮ್ಮೇಳನದ ಸದಸ್ಯೆ, ಬ್ಯೂಟಿಷಿಯನ್ ಹಾಗೆಯೇ ಈಗ ಸದ್ಯ ಮೊನ್ನೆ ತಾನೇ ಅಖಿಲ ಭಾರತ ವೀರ ಶೈವ ಮಹಾಸಭೆಯ ಚುನಾವಣೆಯಲ್ಲಿ ಮಹಿಳಾ ಡೈರೆಕ್ಟರ್ ಆಗಿ 1983ರಲ್ಲಿ ಧಾರವಾಡದಲ್ಲಿ ಜನಿಸಿದ್ದು. ಇವರು ಪ್ರಾಥಮಿಕ ಮತ್ತು ಉನ್ನತ ವಿದ್ಯಾಭ್ಯಾಸವನ್ನು ಧಾರವಾಡದಲ್ಲಿ ಪೂರೈಸಿದ್ದಾರೆ. ಇವರ ಮಗಳ ಹೆಸರು ಸಹನಾ. ಇವರು ಹಲವಾರು ಕ್ಷೇತ್ರಗಳಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದು. ಸಮಾಜ ಸೇವಕರಾಗಿ ಹಾಗೂ ಇಂಡಿಯನ್ ವುಮೆನ್ಸ್ ಕ್ರಿಕೆಟ್ ಟೀಮ್ 2015-16ರಲ್ಲಿ ಅಕ್ಯುಪಂಕ್ಚರ್ ತರಬೇತುದಾರರಾಗಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ. 2017ರಿಂದ ಸ್ವಂತ ಉದ್ಯಮಿಯಾಗಿ ನಮ್ಮೊಂದಿಗೆ ಇದ್ದಾರೆ. ಧನ್ಯವಾದಗಳು. Every year we do this ceremony. Why we do this ceremony? Do you know? No. It's a kind of motivation. ಹೊಸದು ನಾವು ಪ್ರೆಸಿಡೆಂಟ್ ಸೆಕ್ರೆಟರಿ ನೇಮ್ ತಗೊಂಡ್ ಬರ್ತೀವಲ್ಲ ಕ್ಲಬ್ಗೆ, ಹಳೆಯವರು ಹೋಗ್ತಾರೆ. ಹೊಸದು ತಗೊಂಡ್ ಬಂದಾಗ ಅವರಿಗೆ ಈ ತರ ಸ್ಟೇಟ್ಮೆಂಟ್ ಕೂರಿಸಿ ಅವ್ರಿಗೊಂದು ಓದ್ ಕೊಟ್ಟು, ಓದ್ ತಗೊಂಡ್ಮೇಲೆ ಅವ್ರ ನಡ್ಕೋಬೇಕಲ್ಲ. ಸೊ ಅವ್ರಿಗೆ ಒಂದು ಬಾಂಡಿಂಗ್ ಹಾಕ್ಬಿಡ್ತೇವೆ ನಾವು ಓದ್ ಕೊಟ್ಮೇಲೆ. ಆಮೇಲೆ ಅವರದ್ದು ಏನ್ ಕೆಲಸ ಇರೋದಕ್ಕೆ ಅಂತ ಕೆಲವೊಂದಿಗೆ ಗೊತ್ತಿರುತ್ತೆ, ಕೆಲವೊಂದಿಗೆ ಗೊತ್ತಿರೋದಿಲ್ಲ, ಕೆಲವೊಂದಿಗೆ ರಿಪಿಟೇಷನ್ ಆಗ್ಬೇಕಾಗಿರುತ್ತೆ. ಸೊ ಓದ್ ಕೊಟ್ಟು ಒಂದು ಸೆರೆಮನಿ ಅಂತ ಮಾಡ್ತೀವಿ. ಯೂಶಲಿ ಅಬ್ರಾಡ್ ಕಂಟ್ರೀಸ್ ನಲ್ಲಿ ಈ ತರ ಸೆರೆಮನೀಸ್ ಬಹಳ ಕಡಿಮೆ. ಜುಲೈ 1st ಆನ್ವರ್ಡ್ಸ್ ಅವರು ಆಸ್ ಗುಡ್ ಆಸ್ ಪ್ರೆಸಿಡೆಂಟ್ ಸೆಕ್ರೆಟರಿ ಜನರಲ್ ಕ್ಲಬ್ ಅಂತ ಆಗ್ಬಿಟ್ಟಿರ್ತಾರೆ. ಅವರು ಜಾಸ್ತಿ ಈ ತರ ಸೆರೆಮನಿ ಮಾಡಿಲ್ಲ. ಬಟ್ ನಾವು ಇಂಡಿಯನ್ ಟ್ರೆಡಿಷನಲ್ ನಾವು ಬಹಳ ಫಾಲೋ ಮಾಡ್ತೀವಲ್ಲ, ಎಲ್ಲದಕ್ಕೂ ಹಬ್ಬ ಅವರು ಏನಾದ್ರು, ಇದು ಕೂಡ ಒಂದು ಟ್ರೆಡಿಷನ್ ಅಂತ ನಾವು ಮಾಡ್ತೀವಿ. ಸೊ ಕೈಂಡ್ ಆಫ್ ಮೋಟಿವೇಶನ್ ಅಂತ ಹೇಳ್ಬೋದು ನ್ಯೂ ಟೀಮಿಗೆ. ಮತ್ತೆ ಅವರು ಒಂದು ಓದ್ನಲ್ಲಿ ಪದವಿರಾಗಿ ಆ ಕೆಲಸಗಳನ್ನ ವರ್ಷ ಚೆನ್ನಾಗಿ ಮಾಡ್ತಾರೆ ಅನ್ನೋ ಒಂದು ಉದ್ದೇಶದಿಂದ ನಾವು ಈ ತರ ಸೆರೆಮನಿ ಮಾಡ್ತೀವಿ. Now I call upon Board of Directors, Client Sandhya. Meeting ಬೇಕಾದ್ರೆ ಏನ್ ಮುಖ್ಯ? What is the main base? Then next. Congratulations. ಮೊದಲೇ ಹೇಳಿದೆ, ಇದು ಯಾವಾಗ ಮಾಡ್ತೀವಿ ಸರ್? ಸಿಂಬಲ್ ಆಫ್ ಅಥಾರಿಟಿ ಇನ್ ಅವರ್ ಲೈಫ್. ಇದು ಮೇನ್ ಇನ್ಸ್ಟಾಲೇಷನ್ ಮಾಡಿದ್ದು ಯಾವಾಗ ಕಂಪ್ಲೀಟ್ ಆಗುತ್ತೆ? ಆಡಿಯನ್ಸ್ ಪಾರ್ಟಿಸಿಪೇಷನ್ಸ್ ಇದ್ದೀರಾ ಯಾರಾದ್ರೂ? ಅರ್ಪಣೆ ಮಾಡಿದ್ರೆ ಹೇಳ್ಬೋದು.
ವರ್ಷದಲ್ಲಿ ಪರಿಸರ ಕಾರ್ಯಕ್ರಮದ ಬಗ್ಗೆ ಉಚಿತ ಆರೋಗ್ಯ ತಪಾಸಣೆ, ಕಣ್ಣಿನ ಶಸ್ತ್ರಚಿಕಿತ್ಸೆ, ಅನಾಥಾಶ್ರಮಕ್ಕೆ ಬಟ್ಟೆ ಆಹಾರ ವಿತರಣೆ ವಿತರಿಸುವ ಬಗ್ಗೆ, ಶಾಲೆ ಮಕ್ಕಳಿಗೆ ವಿವಿಧ ಕಾರ್ಯಕ್ರಮಗಳು, ಪ್ಲಾಸ್ಟಿಕ್ ಬಳಕೆ ಬಗ್ಗೆ ತಿಳುವಳಿಕೆ. ಅಂದ್ರೆ ಈಗಿನ ಜನರೇಷನ್ ಅಲ್ಲಿ ಮೇನ್ ಪ್ಲಾಸ್ಟಿಕ್ ಬಳಕೆ ಮಾಡೋದ್ರಿಂದ ಯಾವ್ಯಾವ ಮಾರಕ ರೋಗ ಬರ್ತಾ ಇದೆ ಎಂಬುದು ಯಾರಿಗೂ ಜಾಸ್ತಿ ಗೊತ್ತಿಲ್ಲ. ಅದರ ಬಗ್ಗೆ ನಾವು ಹೆಚ್ಚಿನ ಒತ್ತು ಕೊಡ್ಬೇಕಂತ ನಾವು ಇದರಲ್ಲಿ ಮಾಡಿದ್ದೀವಿ. ಅದೇ ರೀತಿಯಾಗಿ ನನ್ನ ಮೇಲೆ ವಿಶ್ವಾಸ ಇಟ್ಟು ಅಧ್ಯಕ್ಷರಾಗಿ ಮಾಡಿದ್ದೀರಿ. ತಮ್ಮೆಲ್ಲರ ಒಂದು ವಿಶ್ವಾಸ ನಾನು ಉಳಿಸ್ಕೊಳ್ತೀನಿ ಎಂಬ ಒಂದು ಭಾವನೆಯೊಂದಿಗೆ ಮುಂದಿನ ದಿನದಲ್ಲಿ 1 ವರ್ಷಗಳ ಕಾಲ ಹಲವಾರು ಕಾರ್ಯಕ್ರಮಗಳು ನಿಮ್ಮ ಜೊತೆ ನಾವು ಇದು ಮಾಡ್ತೀವಿ. ಅದೇ ರೀತಿಯಾಗಿ ನಮ್ಮ ಹಿಂದಿನ 4 ಮಂದಿ ಪ್ರೆಸಿಡೆಂಟ್ಗಳೇನಿದ್ರಲ್ಲ ಅವರೇನು ಹಾಕಿಕೊಟ್ಟಂತ ಒಂದು ಮಾರ್ಗದರ್ಶನದಲ್ಲೇ ಮುಂದೆ ನಾನು ಇದು ಮಾಡ್ಬೇಕಂತ ಇದು ಮಾಡಿದ್ದೀನಿ. ನಮ್ಮ ಶೇಖ್ ಸರ್ ಅವರು ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ. ಅವರ ಒಂದು ಕಾರ್ಯಕ್ರಮಗಳಿಗೆ ನಾವು ತುಂಬಾ ಬೆಂಬಲವೂ ಇದೆ. ಮುಂದಿನ ಇದೇ ರೀತಿಯಾಗಿ ನಾವು ಮುಂದುವರಿಸಿಕೊಂಡು ಈ ನನ್ನ ಇದರಿಂದ ನಾನು ಇದು ಮಾಡ್ತೀನಿ ಅಂತ ತಮ್ಮೆಲ್ಲರ ಒಂದು ಆಶಿಸ್ತೀನಿ. ಈ ನಿಮ್ಮ ಲೈಫ್ ಕ್ಲಬ್ ಅಕ್ಟೋಬರ್ 2020 ಅಲ್ಲಿ ಸ್ಟಾರ್ಟ್ ಆಯಿತು. ಅಂದ್ರೆ ಸಾಧಾರಣ 4 ವರ್ಷ ಹೆಚ್ಚು ಕಡಿಮೆ ಕಳೆದಿದೆ. ನಮ್ಮ ಲಯನ್ಸ್ ಕ್ಲಬ್ ನಲ್ಲಿ ಒಂದು ಮೆಸೇಜ್ ಇದೆ. ಯಾವ ಕ್ಲಬ್ 3 ವರ್ಷ ಸರ್ವೈವ್ ಆಗ್ತದೋ ದಟ್ ವಿಲ್ ಬಿ ಕಂಟಿನ್ಯೂ ಸ್ಟೇಬಲ್ ಆಗಿರ್ತದೆ. ಸೊ ಐ ಕಂಗ್ರಾಚುಲೇಟ್ ಆಲ್ ಯುವರ್ ಮೆಂಬರ್ಸ್ ಇನ್ ಯುವರ್ ಕ್ಲಬ್. 2020 ಅಲ್ಲಿ ನಮಗೆ ಗವರ್ನರ್ ಒಂದು ಅಡ್ವೈಸ್ ಇತ್ತು. ನಿಮ್ಮ ಧಾರವಾಡ ಇಂಥ ದೊಡ್ಡ ಊರಲ್ಲಿ ಒಂದೇ ಒಂದು ಕ್ಲಬ್ ಇದೆ, ಯಾಕೆ ನೀವು ಕ್ಲಬ್ ಮಾಡಬಾರ್ದು? ಸೊ ಯು ಆರ್ ಇನ್ ಸರ್ಚ್ ಆಫ್ ದಿ ನ್ಯೂ ಕ್ಲಬ್ ಟು ಸ್ಟಾರ್ಟ್. ಏನು ರೊಕ್ಕ ಕೊಡೋದಲ್ಲ ಮೇಲೆ, ಇದೇನಿದ್ರು ನೀವೇ ಫೀಸ್ ಕಟ್ಟಬೇಕು, ನೀವು ಇಂಟರ್ನ್ಯಾಷನಲ್ ಡ್ಯೂಸ್ ತುಂಬಬೇಕು, ಮತ್ತೆ ಕ್ಲಬ್ ಅನ್ನ ಚಲಾಯಿಸಿ. ಈ ರೀತಿ ನಿಮ್ಗೆ ಗೊತ್ತಿಲ್ಲದೆ ಇದ್ರೆ ಹಿಂಗೆ ಆಗೋದು. 78 ಜನರಲ್ಲಿ ಇವತ್ತಿನ ದಿವಸ ನೀವು 25 ಜನ ಇದ್ದೀರ. ಫಿಲ್ಟರ್ ಆಗಿ 25 ಜನ ಇದ್ದೀರ. ನಾನು ಹೇಳ್ತೇನೆ ನಿಮ್ಗೆಲ್ಲ ಅಟ್ಲೀಸ್ಟ್ ಒಂದು ಡೈಜೆಷನ್ ಗೊತ್ತಾಗಿದೆ. ನಾವು ಒಂದು ಸರ್ವಿಸ್ ಮಾಡಬೇಕು, ಒಂದು ಜನಕ್ಕೆ ಹೆಲ್ಪ್ ಮಾಡಬೇಕು. ನಾವು ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ನಾವೆಲ್ಲ ಕೂಡಿ ಟೀಮ್ ವರ್ಕ್ ಮಾಡ್ತೇವೆ ಅನ್ನೋದು ನಿಮಗೆ ಭಾವನೆ ಇದೆ. Advice what to do, what not to do. There is one more thing. Always give time slot for the changes and the past district governors. Without time slot, I think we'll continue because now I am in between the dinner and you people. So already it is late. I know ellargu hasivu agide iga. Time slot kottilla. So I will take my good time now. With your permission. Okay. Don't worry. Anyway, first of all, I thank Vasanthi Madam for the wonderful introduction and plus inviting me here for this Lions installation ceremony. And one thing is that I was recollecting my memories of Lion membership. Means I was not a Lion, I was a Leo. Plus my father was a Lion. So my childhood I have spent in Lion clubs. So I have very wonderful memories in Lion clubs because almost I had wonderful friends in Lion. Especially I was very happy to see when Harsh Desai sir was here as a guest of honor. It would have been my privilege to share the dais with Harsh Desai sir, Brahma Pitama. So definitely he's been very active since then. I have seen a lot of people, Lajpat Rai, so many people in Lions. Kamalapur, they were all like legends in Lion, and that time only Lion was very active, and almost I have all my friends till now who were my childhood friends in Lion. I think I'm sure all the people here, youngsters, those who are having a family atmosphere, definitely will have beautiful memories attending this club meeting, sharing, chatting, and playing with all the kids. This is like a family. Madam has rightly told. You have to involve your family members as Lions so that there is already discount is there, subsidized rates are there. It is good to have them also on the platform of Lion. They will also become office bearers. They will have so many opportunities, leadership qualities they will develop. I am happy to see the young Leo member who is president. You are the president now? Yeah. So definitely I can see a bright future with him.
the leadership quality, what he will have as a president. And now only he is into that quality, what he is going to have. I think definitely these are the scope what as a parents we have to instigate your children to become lion or Leo, so that they will have all this culture. Because these are the social organizations what we are in. I am a Rotarian. So as a Rotarian or as a lion, why we are in the society? To give something back to the society. See, we are all blessed people here. We have good clothing, we have good house to live, we have good money to spend on ourselves. There should be something to give back to the society. There are people, underprivileged people, who doesn't have a single bread for a single meal a day. So I think that giving whatever that comes into this organization. And I would like to congratulate the new members. ನೀವು ಹೊಸದಾಗಿ ಬಂದಿದ್ರಿ ನೀವು ಲಯನ್ ಆಗಿ ನಾನು ಹೇಳ್ತಾ ಇದ್ದೆ ಎದಕ್ಕೆ ಬಂದಿರ ಅಂತೇಳಿ ತುಂಬಾ ಖುಷಿ ಆಯ್ತು. ಸಮಾಜಕ್ಕೆ ಏನು ಕೊಡಬೇಕು ಅಂತ ನೀವು ಆ ಉದ್ದೇಶ ಆ ಭಾವನೆಯಿಂದ ಬಂದಿದ್ರಿ. ದಟ್ ಈಸ್ ದ ಗುಡ್ ಥಿಂಗ್. ಆ ಒಂದು ಭಾವನೆ ನಮ್ಮಲ್ಲಿ ಒಂದು ಬೆಳಗಬೇಕು. ನಾವು ಸಮಾಜಕ್ಕೆ ಏನೋ ಕೊಡುಗೆ ವಾಪಸ್ ದೇಣಿಗೆ ಕೊಡಬೇಕು. PMJF ವಾಟ್ ಶಿ ವಾಸ್ ಟೆಲಿಂಗ್, ವಿ ಕಾಂಟ್ರಿಬ್ಯೂಟ್. ಪ್ರತಿ ವರ್ಷ ನಾವು ಬ್ಯಾಕ್ ಟು ದ ಅವರ್ ಲಯನ್ ಇಂಟರ್ನ್ಯಾಷನಲ್ ಕೊಡ್ತೀವಿ, ಕ್ಲಬ್ ಕೊಡ್ತೀವಿ, ಎಲ್ಲ ಆಕ್ಟಿವಿಟೀಸ್ ಕೊಡ್ತೀವಿ. ಇದು ಏನಾಗುತ್ತೆ, ಬಿಕಾಸ್ PMJF ಆಗ್ಲಿಕ್ಕೆ ನಾವು ಏನ್ ಕೊಡ್ತೀವಿ ಅದು ವಾಪಸ್ ನಮ್ಮ ಕ್ಲಬ್ಗೆ ಬರುತ್ತೆ. Yeah. So whatever comes back to the club, you can do wonderful projects. And I am happy to see that toilet blocks for the girls. See, that is it is a need of the hour. You go to the government schools, definitely you must have visited, you must be doing it. It is such a pathetic condition there. Girls doesn't have a proper toiletry facilities. Even teachers, lady teachers, they don't have a proper, they just put a curtain. Recently, in Hopefully, they were asking us, we visited there. Even I have been to a lot of construction of the toilets. Recently, we handed over 2 toilet blocks in Darab and Narendra village. And now we are doing it in another village also with CSR funds. With our Rotary also has similar grants where we contribute. We give to club, we give to the international, so that it comes back to the club to do bigger projects. So, New Sudha again there, it is not the membership as such. ಹೇಳ್ತಾ ಇದ್ರು ಅರವಿಂದ್ ಸರ್, ಎಷ್ಟೋ ಮಂದಿ 78 ಮಂದಿ ಬಂದ್ರಿ, ಆಮೇಲೆ ಬರೀ 18-20 ಮಂದಿ ಉಳಿದ್ಬಿಟ್ಟಿದೆ, ಎಲ್ಲರೂ ಚಾರ್ಟರ್ ಮೆಂಬರ್ಸ್ ಹೋಗ್ಬಿಟ್ಟಿದ್ದಾರೆ ಅಂತ ಹೇಳಿ. ದೇ ವೇರ್ ಇಂಡಕ್ಟೆಡ್ ವಿತ್ ಡಿಫರೆಂಟ್ ಐಡಿಯಾಲಜೀಸ್. ಬಾರೋ ಲಯನ್ ಆದ್ರೆ ಪಾರ್ಟಿ ಮಾಡುವ, ನೀ ಏನ್ ಮೆಂಬರ್ಶಿಪ್ ಕೊಡ್ತಿ, ಇದ್ರ ಮೀನ್ಸ್ ದಟ್ ಈಸ್ ಹೌ ಪೀಪಲ್ ಆರ್ ಇಂಡಕ್ಟೆಡ್ ಇನ್ ಆಲ್ ದ ಆರ್ಗನೈಸೇಷನ್ಸ್. ಯು ಹ್ಯಾವ್ ಟು ಪ್ರಾಪರ್ಲಿ ಇಂಡಕ್ಟ್. ವಾಟ್ ಮೇಡಮ್ told is absolutely right. We need a good member, good lion, not a person who just wants to enjoy this platform.